ಟಿವಿಕೆ ಶಾಸಕಾಂಗ ಪಕ್ಷದ ನಾಯಕರಾಗಿ ವಿಜಯ್ ಆಯ್ಕೆ. ಇವತ್ತು ರಾಜ್ಯಪಾಲರ ಭೇಟಿಗೆ ಅವಕಾಶ ಕೇಳಿರುವ ದಳಪತಿ. ಸರ್ಕಾರ ರಚನೆಗೆ ಅವಕಾಶ ಕೋರಲು ಸಜ್ಜು. ನಾಳೆಯೇ ದಳಪತಿ ಪ್ರಮಾಣ ವಚನ ಸ್ವೀಕಾರ ಸಾಧ್ಯತೆ. ಚೆನ್ನೈನ ಮರೀನಾ ಬೀಚ್ ಬಳಿ ಮೈದಾನದಲ್ಲಿ ಸಮಾರಂಭಕ್ಕೆ ಪ್ಲಾನ್. ಲಕ್ಷಾಂತರ ಫ್ಯಾನ್ಸ್ ಸಮ್ಮುಖದಲ್ಲಿ ಪಟ್ಟಾಭಿಷೇಕಕ್ಕೆ ತಯಾರಿ. ಗವರ್ನರ್ ಅನುಮತಿ ಬಳಿಕ ಮುಹೂರ್ತ ಫಿಕ್ಸ್. ಟಿವಿಕೆಗೆ ಬೆಂಬಲ ಘೋಷಿಸಿದ ಕಾಂಗ್ರೆಸ್. ಸಂಪುಟದಲ್ಲಿ 2 ಸ್ಥಾನಗಳನ್ನು ನೀಡಬೇಕೆಂದು ಬೇಡಿಕೆ. ಸರ್ಕಾರಿ ಮಂಡಳಿಗಳ ಕೆಲವು ಅಧ್ಯಕ್ಷ ಸ್ಥಾನಗಳನ್ನು ಕೇಳುವ ಸಾಧ್ಯತೆ. ತಮಿಳುನಾಡಲ್ಲಿ ಟಿವಿಕೆ ಯಶಸ್ಸಿನಿಂದ ಪ್ರಾದೇಶಿಕ ಪಕ್ಷಗಳಿಗೆ ಹೊಸ ಹುಮ್ಮಸ್ಸು. ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಜೆಡಿಎಸ್ ಬಲಪಡಿಸುವುದಕ್ಕೆ ಎಚ್ಡಿಕೆ ನಿಖಿಲ್ ಪ್ಲಾನ್. ದಳಕ್ಕೆ ಹೊಸ ಟಚ್ ಕೊಡಲು ಕುಮಾರಸ್ವಾಮಿ ರೂಪುರೇಷೆ ತಯಾರಿ. ಒಳ್ಳೆ ಉದ್ದೇಶವಿರುವ ವ್ಯಕ್ತಿಗಳಿಗೆ ಯಾವತ್ತೂ ಸೋಲಿಲ್ಲ. ನಟ ವಿಜಯ್ ಗೆಲುವನ್ನು ಸಂಭ್ರಮಿಸಿದ ನಟಿ ರಾಗಿಣಿ ದ್ವಿವೇದಿ. ಕನ್ನಡದಲ್ಲೂ ಹಲವಾರು ನಟರಿದ್ದಾರೆ, ಇಲ್ಲೂ ಸಾಧ್ಯತೆಗಳಿವೆ ಅಂತ ಅಚ್ಚರಿಯ ಮಾತು. ನಾಯಕತ್ವ ಚರ್ಚೆ ಬೆನ್ನಲ್ಲೇ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾದ ಸಿಎಂ ಸಿದ್ದರಾಮಯ್ಯ. ತುಮಕೂರಿನಲ್ಲೂ ಇದೇ ತಿಂಗಳ 20ರಂದು ಸಾಧನಾ ಸಮಾವೇಶ. ಸರ್ಕಾರ 3 ವರ್ಷ ಪೂರೈಸ್ತಾ ಇರುವ ನೆಪದಲ್ಲಿ ತಂತ್ರ. ಮಹಾರಾಷ್ಟ್ರದಲ್ಲಿ ಆಟೋ ಮತ್ತು ಕ್ಯಾಬ್ ಚಾಲಕರಿಗೆ ಮರಾಠಿ ಭಾಷೆ ಕಡ್ಡಾಯ. ಕರ್ನಾಟಕದಲ್ಲೂ ಇದೇ ಮಾದರಿ ಜಾರಿಗೆ ಆಗ್ರಹ. ಸಾರಿಗೆ ಆಯುಕ್ತರಿಗೆ ಪತ್ರದ ಮೂಲಕ ಒತ್ತಾಯಿಸಿದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ. ಮಂಡ್ಯದಲ್ಲಿ ಭ್ರೂಣಲಿಂಗ ಪತ್ತೆ ಆರೋಪದಡಿ 3 ವೈದ್ಯರ ಬಂಧನ. ಬಂಧಿತ ಡಾಕ್ಟರ್ಸ್ ಬೆಂಬಲಕ್ಕೆ ನಿಂತ ಕೆಆರ್ಪೇಟೆ ಜೆಡಿಎಸ್ ಶಾಸಕ. ನೆಗ್ಲಿಜೆನ್ಸಿ ಅಷ್ಟೇ ಎನ್ನುವ ಮೂಲಕ ಗಂಭೀರತೆಯನ್ನೇ ಮರೆತ ಎಚ್ಡಿ ಮಂಜು. ಶೈಕ್ಷಣಿಕ ವರ್ಷ ಆರಂಭವಾಗ್ತಾ ಇದ್ದಂತೆ ಖಾಸಗಿ ಶಾಲೆಗಳಿಂದ ಶುಲ್ಕ ಶಾಕ್. ವರ್ಷದಿಂದ ವರ್ಷಕ್ಕೆ ಫೀಸ್ ದುಬಾರಿ. ಈ ಬಾರಿಯೂ ಹೆಚ್ಚಳ. ಪೋಷಕರು ಕಂಗಾಲು. ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ಗೆ ಹೋಗಿರೋ ಚಾಲೆಂಜಿಂಗ್ ಸ್ಟಾರ್. ದರ್ಶನ್ ನೀಡಿರುವ ಕಾರಣಗಳಿಗೆ ಜೈಲು ಅಧಿಕಾರಿಗಳಿಂದಲೂ ಕೌಂಟರ್. ಸೆಲ್ ವಿಡಿಯೋ, ಸಿಸಿಟಿವಿ ಸಾಕ್ಷ್ಯಗಳ ಜೊತೆ ವರದಿ ಸಲ್ಲಿಸುವುದಕ್ಕೆ ಸಿದ್ಧತೆ. ವಿದ್ಯುತ್ ತಗುಲಿ ಮನೆಯ ಮೇಲಿನಿಂದ ಬಿದ್ದು 9 ವರ್ಷದ ಬಾಲಕಿ ಸಾವು. ಚಿಕ್ಕೋಡಿಯ ಇಂಗಳಿ ಗ್ರಾಮದಲ್ಲಿ ಅವಘಡ. ವಿದ್ಯುತ್ ತಂತಿ ಮೇಲೆ ಬಿದ್ದ ಸ್ಕಿಪ್ಪಿಂಗ್ ಹಗ್ಗ ತೆಗೆಯಲು ಹೋಗಿ ಮೃತ. ಪಿಜಿಯಲ್ಲಿ ಕಳ್ಳತನವಾಗಿದ್ದ 2,500 ರೂಪಾಯಿ. ಮಾಲೀಕ ಇಬ್ರಾಹಿಂಗೆ ಮಾಹಿತಿ ಕೊಟ್ಟರೆ ಹಲ್ಲೆಗೆತ್ನಿಸಿ ಪಿಜಿ ಬಿಟ್ಟು ಹೋಗುವಂತ ಬೆದರಿಕೆ. ಮತ್ತಿಕೆರೆಯ ಆಶೀರ್ವಾದ್ ಪಿಜಿಯಲ್ಲಿ ಘಟನೆ. ಹೊಯ್ಸಳವೂ ಸಮಯಕ್ಕೆ ಬರಲಿಲ್ಲ ಅಂತ ಯುವತಿ ಕಣ್ಣೀರು. ಸುಡು ಬಿಸಿಲಿನಲ್ಲಿ ಹೆಚ್ಚಾದ ಬಿಯ ಬೇಡಿಕೆ. ವಿಜಯನಗರ ಜಿಲ್ಲೆಯಲ್ಲಿ ದಾಖಲೆ ಪ್ರಮಾಣದಲ್ಲಿ ಮಾರಾಟ. ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಪೂರೈಸಲು ಆಗ್ತಾ ಇಲ್ಲ ಅಂತಿರೋ ಬಾರ್ ಮಾಲೀಕರು. ಬಳ್ಳಾರಿಯಲ್ಲಿ ಅಪರೂಪದ ಬಂಡೆಗಲ್ಲು ಶಾಸನ ಪತ್ತೆ. ಸುಕ್ರದಪ್ಪನ ಬೆಟ್ಟದ ಹೊಲದಲ್ಲಿ ಬೆಳಕಿಗೆ. ರಾಷ್ಟ್ರಕೂಟರ ಕಾಲಘಟ್ಟಕ್ಕೆ ಸೇರಿದ್ದು ಎಂದು ಅಂದಾಜು. ಇತಿಹಾಸ ಸಂಶೋಧಕರಿಂದ ಅಧ್ಯಯನ. ಜಲಸಂಧಿಯಲ್ಲಿ ಮುಂದುವರಿದ ಉದ್ವಿಗ್ನತೆ. ಕಳೆದ 68 ದಿನಗಳಿಂದ ಭಾರತದ 14 ಹಡಗುಗಳು ಲಾಕ್. ಈ ಶಿಪ್ಗಳನ್ನು ಹೊರತರಲು ಪ್ರಾಜೆಕ್ಟ್ ಫ್ರೀಡಂ ಆರಂಭಿಸಿದ ಅಮೆರಿಕ. ಧ್ರುವ ಸರ್ಜಾ ಕಾಂಬಿನೇಷನ್ನ ಕೆಡಿ ಸಿನಿಮಾಗೆ ನಿರೀಕ್ಷೆಗೂ ಮೀರಿದ ಕಲೆಕ್ಷನ್. 5 ದಿನಗಳಲ್ಲಿ ಬರೋಬ್ಬರಿ 53.47 ಕೋಟಿ ರೂಪಾಯಿ ಸಂಗ್ರಹ. ಹಲವೆಡೆ ಹೌಸ್ಫುಲ್ ಪ್ರದರ್ಶನ. ಪ್ರೇಕ್ಷಕರ ಸಂಖ್ಯೆಯಲ್ಲೂ ಏರಿಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.